ಕಾರ್ತಿಕ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಮತ್ತು ನಿಸರ್ಗ ಟ್ರಸ್ಟ್ ಹಾಗೂ ನಿಸರ್ಗ ಯೋಗ ಕೇಂದ್ರ ಹಾಗೂ ಶ್ರೀ ವಿನಾಯಕ ಪ್ರಗತಿ ಸಂಘದ ಸಹಯೋಗದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಶೇಷವಾಗಿ ಚಂದಾಪುರ ಶನಿ ಮಹಾತ್ಮ ದೇವಾಲಯದಿಂದ ಪ್ರಾರಂಭಗೊಂಡ ಪಾದಯಾತ್ರೆಯು ಕಿತ್ತಗಾನಹಳ್ಳಿ, ಕಾಚನಾಯಕನಹಳ್ಳಿ ಗ್ರಾಮ ಮತ್ತು ಹೆನ್ನಗರ ಗ್ರಾಮದ ಮೂಲಕ ಪಾದಯಾತ್ರೆಯು ಹೊರಟು ನಂತರ ಮಸ್ತೇನಹಳ್ಳಿ ವೀರಭದ್ರಸ್ವಾಮಿ ದೇವಾಲಯದವರೆಗೆ ಪಾದಯಾತ್ರೆಯು ಪೂರ್ಣಗೊಂಡಿತ್ತು. ಇನ್ನು ಪಾದಯಾತ್ರೆ ಹೋಗುವಂತಹ ಸಮಯದಲ್ಲಿ ಪಾದಯಾತ್ರಿಗಳು ಭಗವಂತನ ಕುರಿತು ಹಾಡುಗಳನ್ನು ಹಾಡುತ್ತಾ ಕುಣಿಯುತ್ತಾ ಸಾಗಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಶಾಮಣ್ಣ ಸ್ವಾಮಿಗಳು ವಹಿಸಿದ್ದರು. ಇನ್ನು ಪಾದಯಾತ್ರೆಯಲ್ಲಿ ಆದೂರು ಪ್ರಕಾಶ್, ಸುಶೀಲಾ ಮುರಳಿ ಕೃಷ್ಣ, ಕುಸುಮ ಓಂ ಕೃಷ್ಣ, ಇಂದ್ರ ಲೋಕೇಶ್, ತ್ರಿವೇಣಿ ಶ್ರೀಧರ್, ಮಂಜುನಾಥ್ ರೆಡ್ಡಿ, ಹರೀಶ್ ರೆಡ್ಡಿ ಮತ್ತು ಪಾದಯಾತ್ರಿಗಳು ಭಾಗವಹಿಸಿದ್ರು. ಓಂ ಶ್ರೀ ಗುರುಭ್ಯೋ ನಮಃ. ಗಜಾನನ ಗಜಾನನ ಗಣರಾಯ, ಮುಕ್ತಿ ಮಾರ್ಗ ತೋರೋ ಯೇ ಮಹನೀಯ, ಮುಕ್ತಿ ಮಾರ್ಗ ತೋರೋ ಹೇ ಗಜಾನನ ಗಜಾನನ ಗಣರಾಯ, ಮುಕ್ತಿ ಮಾರ್ಗ ತೋರೋ ಯೇ ಮಹನೀಯ. ಗಜಾನನ ಗಣರಾಯ, ಮುಕ್ತಿ ಮಾರ್ಗ ತೋರೋ ಯೇ ಮಹನೀಯ. ಓಂ ಗುರು ಜೈ ಗುರು ಸಚ್ಚಿದಾನಂದ ಗುಡಿ ಪದ. ಓಂ ಗುರು ಜೈ ಗುರು ಸಚ್ಚಿದಾನಂದ ಗುರು. ಓಂ ಗುರು ಸಚ್ಚಿದಾನಂದ ಗುರು ಸಚ್ಚಿದಾನಂದ ಸಚ್ಚಿದಾನಂದ ಗುರು. ಕೇಶವ ಹರಿ ನಾರಾಯಣ ದೇವಿ
अम्बा हिमगिरितनये मनते अम्बा ईश्वरी श्रीललिते मामव हिमगिरितनये मलते अम्बा ईश्वरी श्रीललिते मामव हिमगिरितनये हेमलते रामावाणी संसेवित सतने रामावाणी संसेवित सतने रामावाणी संसेवित सकले रामावाणी संसेवित सकले राजराजेश्वरी राम सहोदरी राजराजेश्वरी राम सहोदरी हिमगिरितनये मलते अम्बा ईश्वरी श्रीललिते मामव हिमगिरितनये हेमलते पाशाङ्कुशेषु दण्डकरे अम्बा पाशाङ्कुशेषु दण्डकरे अम्बा परात्परे निजभक्तपदे पाशाङ्कुशेषु दण्डकरे अम्बा परात्परे निजभक्तपदे आशाम्बरहरे केशविलासे आशाम्बरहरे केशविलासे आशाम्बरहरे केशविलासे आशाम्बरहरे केशविलासे यल्लम्म स्वामी के शनेश्वर स्वामी के पादयात्रे को ಇದ್ದಾನೆ ಮಕ್ಕಳು ಮಂಜುನಾಥ್ ರೆಡ್ಡಿ ಅಂತ ಬಜಾಜ್ ಶೋರೂಮ್ ಓನರು. ಇಲ್ಲಿ ನಾವು ಪಾದಯಾತ್ರೆ ಓಡೋದಕ್ಕೆ ಅವರು ಎಲ್ಲರಿಗೂ ದಾಹಕ್ಕೆ ನೀರು ಕುಡಿಯೋದಕ್ಕೆ ನೀರು ಇಲ್ಲಿ ನಮಗೆ ವಾಟರ್ ಸಪ್ಲೈ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇವರು ಮುರಳಿ ಅಂತ ಕಿತ್ತಹಳ್ಳಿ, ಇವರು ಶ್ರೀಧರ್ ಅಂತ ಗುರುಗಳು, ನಾವೆಲ್ಲ ಜೊತೆಯಲ್ಲಿ ಕ್ಲಾಸ್ಮೇಟ್ಸು. ಇವರೆಲ್ಲ ನಮಗೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಅವರು ಸಹಕಾರ ನೀಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಅವರು ನಮ್ಮ ಜೊತೆಯಲ್ಲಿದ್ದಾರೆ.
ದೇವಸ್ಥಾನ ಒಳಗಡೆ ಪೂಜಾ ಸಾಮಗ್ರಿ ಪುಷ್ಪ ಉಂಡಿ ದೇವಸ್ಥಾನದ ಕೌಂಟರ್ನಲ್ಲಿ 101 ರೂಪಾಯಿ ಟಿಕೆಟ್ ತಗೊಂಡ್ರೆ ದೇವಸ್ಥಾನದ ಕೌಂಟರ್ನಲ್ಲಿ 101 ರೂಪಾಯಿ ಟಿಕೆಟ್ ತಗೊಂಡ್ರೆ ದೇವಸ್ಥಾನದ ಒಳಗಡೆ ಪೂಜಾ ಸಾಮಗ್ರಿ ದೊರೆಯುತ್ತವೆ ಪೂರ್ಣವಾಗಿದೆ.
ಪೂಜಾ ಸಾಮಗ್ರಿ ದೊರೆಯುತ್ತದೆ. ಭಕ್ತರು ದೇವಸ್ಥಾನದ ಕೌಂಟರ್ನಲ್ಲಿ 101 ರೂಪಾಯಿ ಟಿಕೆಟ್ ತಗೊಂಡ್ರೆ ದೇವಸ್ಥಾನದ ಒಳಗಡೆ ಶಿವಹರ ಸುಂದರಾನನ ಭಸ್ಮಭೂಷಿತ ಹರ ಸುಂದರಾನನ ಭಸ್ಮಭೂಷಿತ ಹರ ಸುಂದರಾನನ ಪಾಲನೇತ್ರ ಮದನ ಮೋಹನ ಸುಂದರಾನನ ಪಾಲನೇತ್ರ ಮದನ ಮೋಹನ ಸುಂದರಾನನ ಪರಮೇಶ್ವರ ಪಾದಾರವಿಂದ ಗೋವಿಂದೋ, ಈಶ್ವರ ಸ್ವಾಮಿ ಪಾದಾರವಿಂದ ಗೋವಿಂದೋ, ಹರ ಹರ ನಮೋ ಪಾರ್ವತಿ ಪತಯೇ. संगते श्रीशानः सर्वविद्यानां ईश्वरः सर्वभूतानां ब्रह्माधिपते ब्रह्मणोऽधिपते ब्रह्मा शिवो मे अस्तु सदा शिवम्. श्री वीरभद्रेश्वर स्वामिने नमः. बसवेश्वर स्वामी ನಾವು ಯಾವುದೇ ಕಾರ್ಯಕ್ರಮ ಸಮಾಜ ಸೇವೆ ಯಾವುದೇ ಸೇವೆ ಮಾಡ್ತಾ ಇದ್ರು ನಾವು ಫೋನ್ ಮಾಡಿದ ತಕ್ಷಣ ಆಯಿತು ಮಾಡೋಣ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಯಾವಾಗಲೂ ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಮ್ಮ ಜೊತೆಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಪಾದಯಾತ್ರೆ ಇನ್ನು ವಾಕಿಂಗ್ ಮಾಡಬೇಕಾಗುತ್ತೆ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಕಣ್ಣರೆಪ್ಪೆ ತೆರೆದರೆ ಜನನ, ಅದೇ ಕಣ್ಣರೆಪ್ಪೆ ಮುಚ್ಚಿದರೆ ಮರಣ ಅಂತಾರೆ. ಆ ರೆಪ್ಪೆ ತೆರೆದು ಮುಚ್ಚುವ ಕ್ಷಣಗಳೇ ಜೀವನ. ಈ ಒಂದು ತೆರೆದು ಮುಚ್ಚುವ ಕ್ಷಣಗಳಲ್ಲಿ ನಾವು ಇಂಥ ಒಂದು ಆಟಗಳನ್ನ, ಇಂಥ ಒಂದು ಓಟಗಳನ್ನ, ಇಂಥ ಒಂದು ಪಾದಯಾತ್ರೆಗಳನ್ನ ಮಾಡಬೇಕಾಗುತ್ತೆ. ಏನು
ಹುಟ್ಟು ನಮ್ಮ ನಿಮ್ಮೆಲ್ಲರ ಸಂತೋಷದ ಕೂಟ. ವರ್ಷ 10ಕ್ಕೆ ರಂಪಾಟ, 20ಕ್ಕೆ ಹುಡುಗಾಟ, 30ಕ್ಕೆ ಬಾಳ ಸಂಗಾತಿಯ ಹುಡುಕಾಟ, 40ಕ್ಕೆ ಸಂಸಾರದ ಜಂಜಾಟ, 50ಕ್ಕೆ ಸುಖ ಶಾಂತಿಗಾಗಿ ಹೋರಾಟ, 60ಕ್ಕೆ ಕಾಯಿಲೆಗಳ ಕಾಟ, 70ಕ್ಕೆ ಸಾವು ಬದುಕಿನ ಹೋರಾಟ, 80ಕ್ಕೆ ಈ ಪ್ರಪಂಚಕ್ಕೆ ಟಾಟ. ಅದರ ಮಧ್ಯೆ ಇಂಥ ಒಂದು ಆಟಗಳು ಇಟ್ಕೊಂಡ್ರೆ ಇನ್ನೊಂದು 20 ವರ್ಷ ಅದಕ್ಕೆ ಆಟ ಹೇಳ್ಬೋದು ನಾವು. ನಿಜನ ಸುಳ್ಳು? ಸೊ ಏನು ಇವತ್ತು ನಮ್ಮ ಶ್ಯಾಮ್ ಅವರು ಗುರೂಜಿಗಳಾದಂಥ ಶ್ಯಾಮ್ ಅವರು ನಿಜವಾಗ್ಲೂ ಒಂದು ತುಂಬಾ ಯೋಗದ ಮುಖಾಂತರ ನೂರಾರು ಜನಕ್ಕೆ ಆರೋಗ್ಯ ಕೊಡ್ತಾ ಇದ್ದಾರೆ. ಅವರು ಆಯುಷು ಇನ್ನೂ ಚೆನ್ನಾಗಿರ್ಲಿ, ಇಂಥ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಇನ್ನೂ ಯೋಗ ಸಿಗ್ಲಿ, ಇಂಥ ಪಾದಯಾತ್ರೆಗಳು ಸಿಗ್ಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಒಂದು ಪಾತ್ರ ವಹಿಸಿ ಎಲ್ರಿಗೂ ಒಂದು ಖುಷಿಯನ್ನು ಕೊಟ್ಟಂತಹ ನಮ್ಮ ಶ್ಯಾಮ್ ಗುರೂಜಿ ಅವರಿಗೆ ನಮ್ಮೆಲ್ಲರ ವತಿಯಿಂದ ದೊಡ್ಡ ಚಪ್ಪಾಳೆ ಮುಖಾಂತರ ಅದೇ ರೀತಿ ನಮ್ಮ ಮುರಳಿಯವರು, ನಮ್ಮ ಸ್ನೇಹಿತರು, ಇವ್ರು ನಮ್ಮ ಕ್ಲಾಸ್ಮೇಟ್, ನಾವು ಎಲ್ಲೋದ್ರೂ ಹೇಳ್ಕೊಂಬಂದು ಇಲ್ಲಿ ಬಿಡ್ತಾರೆ. ನಾವು ಅಲ್ಲಲ್ಲ ಓಡೋಗ್ತೀವಿ, ಬಿಡಲ್ಲ. ಅವರಿಂದನೇ ನಾವು ಯೋಗ ಟೀಚರ್ ಆಗಿ ಸ್ವಲ್ಪ ಇವರು ಒಂದು ಆಶ್ರಮದಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ರಿ. ಮತ್ತೆ ಅಲ್ಲಲ್ಲಿ ನನಗೂ ಒಂದು ಯೋಗ ಟೀಚರ್ ಆಗಿ ಕೆಲಸ ಮಾಡೋದಕ್ಕೆ ಒಂದು ಸೇವೆ ಸಿಕ್ತು. ತುಂಬಾ ಸಮಾಜ ಸೇವಕರು ಕಳಕಳಿಯಿಂದ ಸಮಾಜ ಸೇವೆ ಮಾಡ್ತಾರೆ. ಯಾವುದೇ ಒಂದು ಇದಕ್ಕೆ ಹೋಗ್ಲಿ ಕಳಕಳಿಯಿಂದ, ಯಾವುದೇ ಒಂದು 100% ಯಶಸ್ವಿಯಲ್ಲಿ ಯಾರು ಮಾಡಿರ್ತಾರೋ ಅವ್ರು ಗೊತ್ತಿಲ್ಲ. 100% ಅಂದ್ರೆ ಹೆಂಗ್ ಕೆಲಸ ಮಾಡೋದು ಗೊತ್ತಿರುತ್ತೆ. ಅಂದ್ರೆ ಮನಸ್ಪೂರ್ವಕವಾಗಿ ಸ್ವಇಚ್ಛೆಯಿಂದ ತುಂಬಾ ಕೆಲಸ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಈ ಒಂದು ಸಮಾಜ ಸೇವೆ ಇನ್ನು ಮತ್ತಷ್ಟು ಮಾಡ್ಲಿ, ಮಗದಷ್ಟು ಮಾಡ್ಲಿ ಅಂತ ನಮ್ಮೆಲ್ಲರ ವತಿಯಿಂದ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆ. ಅದೇ ರೀತಿ ನಮ್ಮ ಹರೀಶ್ ಅಣ್ಣ ಅವರು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಯೋಗ ಟೀಚರ್ ಆಗಿದ್ದು, ಯೋಗ ಕಲ್ತಿದ್ದಾರೆ. ಅವರು ಸಹ ತುಂಬಾ ಸಮಾಜ ಸೇವಕರಾಗಿದ್ದಾರೆ, ಸಮಾಜ ಸುಧಾರಕರಾಗಿದ್ದಾರೆ. ಅವ್ರಿಗೂ ಸಹ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇಂಥ ನೂರಾರು ಸೇವೆಗಳು ಮಾಡಲಿ ಅಂತ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳು. ಹಾಗೆ ನಮ್ಮ ಪ್ರಕಾಶ್ ಅವರು ಕೂಡ ಅವರು ಸಮಾಜ ಸೇವಕರು, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದ್ದಾರೆ. ಅವ್ರಿಗೂ ಸಹ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಈ ತರ ನೂರಾರು ಸಮಾಜ ಸೇವೆಗಳು ಮಾಡಲಿ ಅಂತ ಅವ್ರಿಗೂ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳು. ಹಾಗೂ ಈ ಒಂದು ಕಾರ್ಯಕ್ರಮ ನಮ್ಮ ಇವರು ಸುರೇಶ್ ಅವರು ಸೈಲೆಂಟ್ ಮರಿ, ಯಾರತ್ತೂ ತೋರಿಸ್ಕೊಳ್ಳಲ್ಲ, ತುಂಬಾ ಸೈಲೆಂಟ್ ಆಗಿರ್ತಾರೆ. ಆದ್ರೆ ತುಂಬಾ ಜ್ಞಾನ ಇದೆ ಅವರಲ್ಲಿ, ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರು ಯೋಗ ಟೀಚರ್ ಆಗಿದ್ದಾರೆ, ನೂರಾರು ಜನಕ್ಕೆ ಯೋಗ ಕೊಡ್ತಾ ಇದ್ದಾರೆ. ಇನ್ನು ಸಾವಿರಾರು ಜನಕ್ಕೆ ಯೋಗ ಕೊಡ್ಲಿ, ಅವರು ಆಯುಷ್ಯ ಆರೋಗ್ಯ ದೇವರು ಅವ್ರಿಗೂ ಚೆನ್ನಾಗಿ ಕೊಟ್ಟಿರ್ಲಿ ಅಂತ. ಮತ್ತೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಖುಷಿ ಕೊಟ್ಟಿದೆ. ಅವ್ರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆ. ಅದೇ ರೀತಿ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋದಕ್ಕೆ ಯಾರು ಕಾರಣ? ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಗಿ ಬಂತು. ಅವರು ಖುಷಿಯಾಗಿ ತುಂಬಾ ಚೆನ್ನಾಗಿ ದೇವರ ಸ್ಮರಣೆಗಳು ಕೊಟ್ಟರು, ಭಜನೆ ಕೊಟ್ಟರು. ಇನ್ನೂ ಒಂದು ಆ ಭಜನೆಗಳ ಮುಖಾಂತರ ಇಡೀ ನಮ್ಮ ನಾಡಿಗೆ ಒಂದು ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಹಾರೈಸ್ತಾ ಮತ್ತೆ ಈ ತರ ಪಾದಯಾತ್ರೆಗಳ ಮಾಡ್ತಾ ಇರ್ಲಿ, ಕಂಡಕ್ಟ್ ಮಾಡ್ತಾ ಇರ್ಲಿ ಅಂತ ನಮ್ಮೆಲ್ಲರೂ ಒಂದು ಸಂಕಲ್ಪ ಮಾಡಿಕೊಂಡು ಎಲ್ರಿಗೂ ಒಂದು ಅಭಿನಂದನೆ. ನಾವು ಚಂದಾಪುರ ಶ್ರೀ ಶನಿಮಾತ್ಮ ದೇವಸ್ಥಾನದಿಂದ ಮಾಸ್ತೇನಹಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನದವರೆಗೂ ಪುಟ್ಟದಾಗಿ ಪಾದಯಾತ್ರೆ ನಂಬ್ಕೊಂಡಿದ್ದೀವಿ. ಇವತ್ತೆಲ್ಲ ನಮ್ಮ ನಿಸರ್ಗ ಯೋಗ ಕೇಂದ್ರದ ವತಿಯಿಂದ, ಸರ್ವೋದಯ ಯೋಗ ಕೇಂದ್ರದ ವತಿಯಿಂದ ಆರೋಗ್ಯ ದೃಷ್ಟಿಯಿಂದ ಎಲ್ರಿಗೂ ಆರೋಗ್ಯದ ಅನುಕೂಲಕ್ಕಾಗಿ ಪುಟ್ಟದಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಭಾಗವಹಿಸಿದ್ದಾರೆ, ಇನ್ನು ಬರ್ತಾ ಇದ್ದಾರೆ. ನಿಧಾನ ಸೇರಿಕೊಂಡು ನಾವು ಉದ್ದೇಶ ನೋಡಿ, ಈಗ ನಾವು ಯಾಂತ್ರಿಕ ಜೀವನ ನಮ್ಮದು. ಬೆಳಗ್ಗೆ ಎದ್ದೇಳು, ಸ್ವಲ್ಪ ಹಾಕೋ ಹೊಟ್ಟೆಗೆ, ಓಡು ಫ್ಯಾಕ್ಟ್ರಿಗೆ, ಮತ್ತು ಸಾಯಂಕಾಲ ಬಾ ಹೊಟ್ಟೆ ಹಾಕೋ ಸ್ವಲ್ಪ ಹಚ್ಚೋ. ಅದರಲ್ಲಿ ಮಿಷನರಿ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಯಾರಿಗೂ ಅರಿವೇ ಇಲ್ಲ ಆರೋಗ್ಯದ ಬಗ್ಗೆ, ಬರೀ ದುಡ್ಡಿನಿಂದೇ ಹೋಗ್ತಾ ಇದ್ದೀವಿ. ದುಡ್ಡು ಬೇಕು ಮನುಷ್ಯನಿಗೆ, ಅದರ ಜೊತೆಲಿ ಆರೋಗ್ಯ ಇರಬೇಕಲ್ಲ. ಆರೋಗ್ಯ ದೃಷ್ಟಿಯಿಂದ ಹಿಂದಿನ ಕಾಲದಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕಾಲು ಚಪ್ಪಲಿ ಇರಲಿಲ್ಲ, ವಾಕಿಂಗ್ ಹೋಗ್ತಾಯಿದ್ರು ನಿತ್ಯ ಕರ್ಮ ಮುಗಿಸೋಕ್ಕೆ. ಹಿಂದಿನ ಕಾಲದಲ್ಲಿ ಆಕ್ಯುಪ್ರೆಷರ್ ಚೆನ್ನಾಗೋದು, ರಕ್ತ ಚಲನ ಚೆನ್ನಾಗೋದು, ಒಳ್ಳೆ ವಾತಾವರಣದ ಗಾಳಿ ಚೆನ್ನಾಗಿ ಬರೋದು, ಆರೋಗ್ಯ ಚೆನ್ನಾಗಿತ್ತು. ಕಾಲಿಗೆ ಚಪ್ಪಲಿ ಇರಲಿಲ್ಲ ಅವಾಗ. ಈಗ ಸುಖ ಬೇಕಂದ್ಬಿಟ್ಟು ನಾವು ಬಾತ್ರೂಮ್ ಏನು ಮಾಡ್ಕೊಂಡ್ವಿ, ಹಿತ್ಲು ಮನೆ ಮಾಡ್ಕೊಂಡ್ವಿ. ಸುಖ ಬೇಕು, ಆರೋಗ್ಯ ಸುಖವಾಗಿರ್ಬೇಕಂತ ಕಷ್ಟಪಡಬಾರ್ದಲ್ಲ. ಹಿತ್ಲು ಮನೆಗೆ ಬಾತ್ರೂಮ್ ಮಾಡ್ಕೊಂಡ್ವಿ, ಸ್ವಲ್ಪ ಸುಖ ಆಯಿತು. ಇನ್ನು ನೈಟ್ ಟೈಮು ಕಷ್ಟ ಆಗುತ್ತಲ್ಲಪ್ಪ, ಹೆಂಗೆ ಕಳ್ಳರ ಕಾಟ ಜಾಸ್ತಿ ಅಂತ ಮನೆ ಮುಂದ್ಗಡೆ ಬಂತು ಬಾತ್ರೂಮು. ಇನ್ನೂ ಸುಖ ಬಂದ್ಬಿಡ್ತು, ಇನ್ನೂ ಸುಖ ಬಯಸ್ತು. ಇನ್ನು ರಾತ್ರಿ ಹೊತ್ತು ಕಳ್ಳರ ಕಾಟ, ಈ ಕತ್ಲು ಯಾಕಪ್ಪ ಹೊರಗಡೆ ಆಗೋದಂತ ಬೆಡ್ರೂಮ್ ಬಂದ್ಬಿಡ್ತು ಬಾತ್ರೂಮು. ಅಷ್ಟು ಸುಖ ಆಗ್ಬಿಡ್ತು. ನಡೆಯೋದೆಲ್ಲ ನಿಂತೋಯ್ತು, ಆಕ್ಯುಪ್ರೆಷರ್ ನಿಂತೋಯ್ತು, ಆರೋಗ್ಯ ಕೆಟ್ಟೋಯ್ತು. ಈಗ ನಮ್ಮದು ಭಾರತೀಯ ಶೈಲಿ ಕಮ್ಮೋಡ್ ಬಂದು ನೆಲದಲ್ಲಿ ಕೂತ್ಕೊಳ್ಬೇಕು,
ಮಂಡಿ ನೋವು ಬರುತ್ತಲ್ಲ, ಮಂಡಿ ನೋವು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಚೇರ್ ಹಾಕ್ಕೊಂಡ್ಬಿಟ್ರು. ಚೇರಲ್ಲಿ ಕೂತ್ಕೊಂಡು ಆಜಾ ಅಂದರೂ ಬರ್ತಾ ಇಲ್ಲ ಅಲ್ಲಿ, ಯಾಕಂದ್ರೆ ಆರೋಗ್ಯ ಡೈಜೆಷನ್ ಪವರ್ ಹೋಗ್ಬಿಟ್ಟಿದೆ. ಅದಕ್ಕೆ ಅದು ಅಟ್ಲೀಸ್ಟ್ ಹಿಂಗಾನ ಸ್ವಲ್ಪ ವಾಕ್ ಮಾಡಿ ಆರೋಗ್ಯ ವೃದ್ಧಿಸ್ಕೊಳ್ಳಿ ಅಂತ ಆವಾಗವಾಗ ಆಯೋಜನೆ ಮಾಡ್ತೀವಿ. ಜನ ಬರಲ್ಲ, ಒಳ್ಳೇದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ, ಸತ್ಯನ ಯಾರು ಒಪ್ಕೊಳ್ಳಲ್ಲ. ಅದೇ ಸತ್ಯ ಯಾವಾಗಲೂ ಗೆಲ್ಲೋ ಸತ್ಯನೇ. ಆದರೆ ಸತ್ಯಮೇವ ಜಯತೆ. ನಾವು ಸುಮಾರು ಟೈಮು ಇದೇ ಚಂದಾಪುರದಿಂದ ಚಿಕ್ಕತಿರ್ಪಿಗೆ 2 ಸಾರಿ ಪಾದಯಾತ್ರೆ ಮಾಡಿದ್ದೀವಿ, ಸರ್ಜಾಪುರದಿಂದ 3 ಸಾರಿ ಪಾದಯಾತ್ರೆ ಮಾಡಿದ್ದೀವಿ ಚಿಕ್ಕತಿರ್ಪಿಗೆ. ನಾವು ಇದನ್ನು ಎಲ್ರಿಗೂ ಅರಿವು ಮೂಡಿಸ್ಬೇಕು. ದುಡ್ಡು ಬೇಕು ಮನುಷ್ಯನಿಗೆ, ಅದರ ಆರೋಗ್ಯ ತುಂಬ ಇಂಪಾರ್ಟೆಂಟು. ಆರೋಗ್ಯ ಇಲ್ಲಾಂದರೆ ದುಡ್ಡು ವೇಸ್ಟು. ನಾವು ತಗೊಂಡೋಗಿ ಹಾಸ್ಪಿಟ್ಲ್ ಉದ್ಧಾರ ಮಾಡ್ತೀವಿ ಹೊರತು ನಾವು ಅನುಭವಿಸೋಕ್ಕಾಗಲ್ಲ. ಸಂಪಾದನೆ ಮಾಡಿದ್ದು ಯಾಂತ್ರಿಕ ಜೀವನದಲ್ಲಿ ಇದೊಂದು ಅಳವಡಿಸ್ಕೊಂಡು ನಾವು ಅರಿವು ಮೂಡಿಸೋ ಅಗತ್ಯ ಇದೆ. ಎಲ್ರಿಗೂ ಅರಿವಾಗಲಿ, ಬನ್ನಿ, ಈ ಥರ ಭಾಗವಹಿಸಿ, ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಗುರುದೇವ್. ಗುರೂಜಿ ಹೇಳಿದ್ರು, ಸರ್ವೋದಯ ಫೌಂಡೇಶನ್ನು, ನಿಸರ್ಗ ಯೋಗ ಕೇಂದ್ರ, ನಿಸರ್ಗ ಟ್ರಸ್ಟಿಂದ ನಾವು ಸುಮಾರು ವರ್ಷಗಳಿಂದ, ನಿಸರ್ಗ ಟ್ರಸ್ಟಿಂದ, ಶ್ರೀ ವಿನಾಯಕ ಪ್ರಗತಿ ಸಂಘದಿಂದ ಸುಮಾರು ವರ್ಷಗಳಿಂದ ಸೋಷಿಯಲ್ ಸರ್ವಿಸ್ ಮಾಡ್ತಾನೆ ಬಂದಿದ್ದೀವಿ. ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಮತ್ತು ಕೊರೋನಾ ಮುಂಚೆ ಮಡಿಕೇರಿಯಲ್ಲಿ ಉತ್ತರ ಕರ್ನಾಟಕ ಪ್ರವಾಹ ಬಂದಾಗ ಇಲ್ಲಿಂದ ಮಡಿಕೇರಿಗೆ 1 ಲಕ್ಷ ರೂಪಾಯಿ ಪದಾರ್ಥಗಳು, ಆಹಾರ ಪದಾರ್ಥಗಳು, ರೈಸು, ಬಿಸ್ಕೆಟ್ಸು, ಸ್ವೆಟರ್ಸು, ಬೆಡ್ಶೀಟ್ಗಳು, ಈ ಥರ ತುಂಬ ಪದಾರ್ಥಗಳು ತೊಗೊಂಡೋಗಿದ್ದೀವಿ. ಉತ್ತರ ಕರ್ನಾಟಕಕ್ಕೆ 3.5 ಲಕ್ಷ ಪದಾರ್ಥಗಳು ತೊಗೊಂಡೋಗಿದ್ದೀವಿ. ಅದಕ್ಕೆಲ್ಲ ತುಂಬ ದಾನಿಗಳು ಸಹಾಯ ಮಾಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ತುಂಬ ದಾನಿಗಳು ಸಹಾಯ ಮಾಡಿದ್ದಾರೆ. ಅದಕ್ಕೆಲ್ಲ ಈ ರೀತಿಯಲ್ಲಿ ಮಾಡ್ತಾನೆ ಬಂದಿದ್ದೀವಿ. ಮತ್ತು ಸತ್ಸಂಗಗಳಿರ್ಬೋದು, ಆಮೇಲೆ ಯೋಗ ಫ್ರೀಯಾಗಿ ಯೋಗ ಹೇಳ್ಕೊಡೋದು, ಈ ರೀತಿ ಭಗವದ್ಗೀತಾ ಕ್ಲಾಸು, ಸಂಸ್ಕಾರ ಪಾಠ, ಈ ಥರ ನಮ್ಮ ದೇಶದ ಏನು ಮೊದಲಿಂದ ನಮ್ಮ ಹಿರಿಯರು ನಮ್ಗೆ ಕೊಟ್ಟಿರೋ ಆಚರಣೆಗಳನ್ನ ಆಚರಣೆ ಮಾಡಿಕೊಂಡು ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಈ ರೀತಿ ಆರೋಗ್ಯ ಶಿಬಿರಗಳು, ಈ ಥರ ಸ್ವಚ್ಛತಾ ಕಾರ್ಯಕ್ರಮ ಈ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈಗ ಪಾದಯಾತ್ರೆನೂ ಮಾಡ್ತಾಯಿದ್ದೀವಿ ಆರೋಗ್ಯಕ್ಕೋಸ್ಕರ. ಮತ್ತು ಎಲ್ಲರೂ ಒಂದಾಗಿ ಜೊತೆಯಾಗಿ ಖುಷಿಯಾಗಿ ಹೋಗಿ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಬರೋಣ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ಇಂಥ ಇದರಲ್ಲೇ ಎಲ್ಲರೂ ಜೊತೆ ಸೇರೋದು, ಮತ್ತು ಎಲ್ಲರೂ ಒಬ್ರಿಗೊಬ್ರು ಮಾತಾಡಿ ಎಲ್ಲ ಆರೋಗ್ಯನೂ ಕಾಪಾಡ್ಕೊಳೋದು. ಹಾಗಾಗಿ ಇದು ಜೈ ಗುರುದೇವ್. ಪಾದಯಾತ್ರೆ ಅಂತಕ್ಕಂಥದ್ದು ಒಂದು ನೆಪ ಅಷ್ಟೇ. ಎಲ್ಲ ಆರೋಗ್ಯ ದೃಷ್ಟಿಯಿಂದ ಮಾಡ್ಕೊಳ್ತಕ್ಕಂಥದ್ದು. ನಿಜಕ್ಕೂ ಇದು ಅಗತ್ಯತೆ ಇದೆ. ನಮ್ಮ ಗುರುಗಳು ಹೇಳಿದಾಗೆ ಹಿಂದೆ ಎಲ್ಲದಕ್ಕೂ ಶ್ರಮ, ಕಾಯಕವೇ ಕೈಲಾಸ ಅಂತಿತ್ತು. ಆದರೆ ಇವತ್ತು ಕಾಯಕ ಕೈಲಾಸವನ್ನು ಬಿಟ್ಟು ಇವತ್ತೆಲ್ಲೂ ಶ್ರಮರಹಿತವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಈ ಗಳಿಗೆಯಲ್ಲಿ ಪಾದಯಾತ್ರೆ ಅಂತಕ್ಕಂಥದ್ದು ಬಹಳ ಅಗತ್ಯತೆ ಇದೆ. ಎಲ್ಲರೂ ಕೂಡ ಬೆಳಗ್ಗೆ ಏನು ವಾಕಿಂಗ್ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದಾರೆ. ಈಗ ನಾವೆಲ್ಲರೂ ಸೇರಿ ಒಂದು ಭಕ್ತಿಯ ಮಾರ್ಗದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ತೀರ್ಥಯಾತ್ರೆ ಹೋಗ್ತಕ್ಕಂಥದ್ದನ್ನು ನಾವು ಈಗ ಪಾದಯಾತ್ರೆ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಇವೆಲ್ಲ ಉದ್ದೇಶ ಏನಪ್ಪ ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದೇ ಆಗಿದ್ದಾವೆ. ಇವತ್ತು ನೋಡಿ ಡೆವಲಪ್ಮೆಂಟ್ ಅಂತಕ್ಕಂಥ ವಿಚಾರ ಬಂದಾಗ ಬರೀ ಆಸ್ಪತ್ರೆಗಳು ವೃದ್ಧಿ ಆಗ್ತವೆ. ಬೆಳಗ್ಗೆ ಎದ್ದ ತಕ್ಷಣ ಆ್ಯಂಬುಲೆನ್ಸ್ಗಳು ಹೋಗ್ತವೆ, ಸೈರನ್ ಮಾಡ್ಕೊಳ್ತವೆ. ಯಾರಿಗೂ ಅದ್ರ ಬಗ್ಗೆ ಅರಿವಿಲ್ಲ, ಯಾರಿಗೂ ಕೂಡ ಇದಿಲ್ಲ, ಏನೂ ಕರುಣೆ ಇಲ್ಲ, ಪ್ರೀತಿ ಇಲ್ಲ, ವಾತ್ಸಲ್ಯ ಇಲ್ಲ. ಎಲ್ಲರೂ ಕೂಡ ಕೆಮಿಕಲ್ ಆಹಾರವನ್ನು ಸೇವನೆ ಮಾಡ್ತಾಯಿದ್ದೀವಿ. ಬೇಕರಿಗಳು ಇವತ್ತು ದುಡ್ಡು ಮಾಡ್ಕೊಳ್ತಕ್ಕಂಥ ದಂಧೆಯನ್ನು ಮಾಡಿಕೊಂಡು ಇವತ್ತು ಎಲ್ಲರ ಆರೋಗ್ಯವನ್ನು ಕೆಡಿಸ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ಕು ನಿರಂತರವಾಗಿ ನಡೀತಾ ಇದ್ದಾವೆ, ಅದಕ್ಕೆ ಕಡಿವಾಣ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವುಗಳಿಗೆಲ್ಲವೂ ಕೂಡ ಎಚ್ಚರಿಕೆಯನ್ನು, ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಈ ಪಾದಯಾತ್ರೆ ಆಗಿದೆ. ಇದು ನಮ್ಮ ಗುರುಗಳ ಸಾನ್ನಿಧ್ಯ, ನಮ್ಮ ಶ್ಯಾಮಜಿರವರ ಒಂದು ಸಾನ್ನಿಧ್ಯ. ನಿಜಕ್ಕೂ ಅವರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಅವರು ಬಹಳ ಸಾಧಕರು. ನಾನು ಅವ್ರನ್ನ ಮುಖಸ್ತುತಿ ಮಾಡ್ತಾ ಇಲ್ಲ, ಅವ್ರನ್ನ ನೋಡ್ತಾ ಇದ್ದೀನಿ ಹತ್ತಿರದಿಂದ. ಅವರು ಆಡ್ತಕ್ಕಂಥ ಮಾತು, ನುಡಿತಕ್ಕಂಥ ಒಂದು ಮಂತ್ರಗಳು ಭಾಳ ಅದ್ಭುತವಾಗಿದ್ದಾವೆ. ಯೋಗ ನಮ್ಮೆಲ್ಲರಿಗೂ ಕೂಡ ಭೋಗ ಜೀವನವನ್ನು ತ್ಯಜಿಸಿ ಯೋಗ ಜೀವನ ಕಡೆ ನಾವು ಮುಖ ಮಾಡಬೇಕಾಗ್ತದೆ. ಇದು ಮೊನ್ನೆ ಯಾವುದೋ ಕ್ಲಾಸ್ಗೆ ಹೋದಾಗ ಹೇಳ್ತಾಯಿದ್ರು, ನಮಗೆ SSLC ಸರ್ಟಿಫಿಕೇಟ್ ಇಲ್ಲದೆ ಇರ್ಬೋದು, PUC ಸರ್ಟಿಫಿಕೇಟ್ ಇಲ್ಲದೆ ಇರ್ಬೋದು, ಡಿಗ್ರಿ ಸರ್ಟಿಫಿಕೇಟ್ ಇಲ್ಲದೆ ಇರ್ಬೋದು. ಇವುಗಳೆಲ್ಲವನ್ನು ತ್ಯಜಿಸಿ ನಾವು SSY ಸರ್ಟಿಫಿಕೇಟನ್ನು, ಯೋಗ ಸರ್ಟಿಫಿಕೇಟನ್ನು ಇಟ್ಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಮುಂದಿನ ದಿನಗಳಲ್ಲಿ ಯಾರು ಒಳ್ಳೆ ಎಜುಕೇಟೆಡ್ ಆಗ್ತಾನೆ, ಯಾರು ಪದವಿಗಳನ್ನ ಪಡ್ಕೊಳ್ತಾನೆ, ಯಾರು ವಿಜ್ಞಾನಿ ಆಗ್ತಾನೆ ಅವನು ಉಳಿಯಲ್ಲ. ಯಾರು ಆರೋಗ್ಯವಂತನಾಗಿರ್ತಾನೆ ಅವನು ಮಾತ್ರ ಈ ಸಮಾಜದಲ್ಲಿ ಯೋಗವಂತರಾಗಿರ್ತಾರೆ, ಅವರು ಮಾತ್ರ ಉಳಿತಾರೆ ಅಂತಕ್ಕಂಥದ್ದು ಈ ಪಾದಯಾತ್ರೆಯ ಸಂದೇಶ ಅಂತ ಹೇಳೋದಕ್ಕೆ ನನಗೆ. ಜೈ ಗುರುದೇವ್. ಇವತ್ತು
ಏನು ಶ್ರೀ ಸಾಯಿ ಸರ್ವೋದಯ ಫೌಂಡೇಶನ್ನಿಂದ ನಮ್ಮ ಶ್ಯಾಮ್ ಗುರೂಜಿಯವರು, ಮುರಳಿಯವರು ಹಾಗೂ ಪ್ರಕಾಶ್ ಅವರು ಒಂದು ಒಳ್ಳೆಯ ಜಾಥವನ್ನು ಹಮ್ಮಿಕೊಂಡಿದ್ದಾರೆ. ಇದು ನಿಜವಾಗ್ಲೂ ತುಂಬ ಒಳ್ಳೆಯ ಒಂದು ಜಾಥ. ಎಷ್ಟಿದ್ದರೇನು ಐಶ್ವರ್ಯ, ಸರಿ ಇರದಿರಲು ನಿನ್ನ ಆರೋಗ್ಯ. ಅಂದರೆ ನಮಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಐಶ್ವರ್ಯ ಎಷ್ಟಿದ್ದೇನು ವೇಸ್ಟ್ ಅಲ್ವಾ. ಸೊ ಅದೇ ರೀತಿ ಏನು ಈಗ ಡಾಕ್ಟ್ರುಗಳು, ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ, ಒಳ್ಳೊಳ್ಳೆ ಮಾತ್ರೆಗಳಿದೆ. ನಾವು ಮಾತ್ರೆಗಳನ್ನ ಕಾಯಿಲೆಗಳು ಬಂದ ಮೇಲೆ ತಡಿಬೋದು, ಆದರೆ ಈ ವಾಕಿಂಗ್ ಮಾಡಿದ್ರೆ ಕಾಯಿಲೆ ಬರೋಕ್ಕೆ ಮುಂಚೆನೇ ಆರೋಗ್ಯವಾಗಿ ಇರ್ಬೋದು. ಏನು ದೇಹವನ್ನು ದಂಡಿಸದೆ, ಕಾಯವನ್ನು ಖಂಡಿಸದೆ, ಉಂಡುಂಡು ತೇಗುವವರೆಲ್ಲ ಸ್ವರ್ಗವನ್ನು ಬಯಸಿದ್ದಾರೆ. ಅದೇನು ದಡ್ಡಾಳುವನೇ ಸರ್ವಜ್ಞ ಅನ್ನೋ ಥರ ನಮಗೆ ದೇಹ ದಂಡನೆ ಇಲ್ಲದೆ ಒಳ್ಳೊಳ್ಳೆ ಕೆಲಸಗಳು ಮಾಡದೇ ಇದ್ದರೆ ಆಯುಷ್ ಬೇಕು, ಆರೋಗ್ಯ ಬೇಕು, ನೆಮ್ಮದಿ ಬೇಕು ಅಂದರೆ ಸಿಗೋದಿಲ್ಲ. ಸೊ ಆಯುಷು, ಆರೋಗ್ಯ, ನೆಮ್ಮದಿ ಬೇಕಂದರೆ ನಾವು ಈ ಥರ ಒಂದು ವಾಕಿಂಗು ಮಾಡಬೇಕಾಗುತ್ತೆ, ಯೋಗನೂ ಮಾಡಬೇಕಾಗುತ್ತೆ. ಇನ್ನು ಆ ಕಾಲದಲ್ಲಿ ನಮ್ಮ ಹಿರಿಯರು ಗೊತ್ತಿಲ್ಲದೆ ಒಂದು ದಿನಕ್ಕೆ ಸುಮಾರು 15-20 ಕಿಲೋಮೀಟ್ರ್ ನಡೀತಿದ್ರು. ಆದರೆ ಈಗ ನಾವೆಲ್ಲ ಗೊತ್ತಿದ್ದು ಸಹ ಒಂದು 4-5 ಕಿಲೋಮೀಟ್ರ್ ನಡೆಯೋದು ತುಂಬ ಕಷ್ಟ ಇದೆ. ಸೊ ಅದರಿಂದ ಎಲ್ಲರೂ ವಾಕಿಂಗ್ ಮಾಡೋಣ, ಯೋಗ ಮಾಡೋಣ, ಆರೋಗ್ಯ ಪಡೆಯೋಣ, ಆಯುಷ್ಯ ಪಡೆಯೋಣ, ಅದ್ರ ಜೊತೆಗೆ ನೆಮ್ಮದಿಯಿಂದ ಇರೋದಕ್ಕೆ ಪ್ರಯತ್ನ ಮಾಡೋಣ.